Okay, so in the previous class we have seen some simple C sharp program. Okay, one simple C sharp program ನೋಡಿದ್ವಿ ನಾವು this one. Okay, so ಅಲ್ಲಿ ಏನು ನೋಡಿದ್ರಿ ಕ್ಲಾಸ್ ಸ್ಯಾಂಪಲ್ ಒನ್ ಅಂತ ಒಂದು ಕ್ಲಾಸ್ ಕ್ರಿಯೇಟ್ ಮಾಡಿದ್ರಿ. ಓಕೆ, ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೈನ್ ಅಂತ ಹೇಳಿ ಮೇನ್ ಮೆಥಡ್ ಬರ್ದಿದ್ರಿ. ಓಕೆ, ಆಮೇಲೆ ಅದ್ರಾಗ ಬಂದ ಪ್ರಿಂಟ್ ಎಫ್ ಹಾಕಿದ್ರಿ ಏನು ಸಿ ಶಾರ್ಪ್ ಇಸ್ ಶಾರ್ಪರ್ ದನ್ ಸಿ ಪ್ಲಸ್ ಪ್ಲಸ್ ಅಂತ. ಓಕೆ, ಸೊ ವಿ ಹ್ಯಾವ್ ಸೀನ್ ಅ ಸಿಂಪಲ್ ಪ್ರೋಗ್ರಾಮ್ ಆಫ್ ಸಿ ಶಾರ್ಪ್. ಓಕೆ, ಸೊ ಈಗೇನು ಹೇಳತ್ತ ನೆಕ್ಸ್ಟ್ ಅಂತಂದ್ರೆ ಅವು ಸಿಂಗಲ್ ಡೀಟೇಲ್ ಅಥವಾ ಲೈನ್ ಬೈ ಲೈನ್ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಾಕತ್ತಾನ. ಸೊ ಎಲ್ಲ ನೆಕ್ಸ್ಟ್ ಇದ್ರೊಳಗ. ಓಕೆ, ಸೊ ವಿಲ್ ಸಿ ಒನ್ ಬೈ ಒನ್. ಸೊ ಫಸ್ಟ್ ಒನ್ ಇಸ್ ಕ್ಲಾಸ್ ಡಿಕ್ಲರೇಷನ್. ಓಕೆ, ಸೊ ಫಸ್ಟ್ ಲೈನ್ ಈಗ ಏನದ ನಿಮ್ದು ಕ್ಲಾಸ್ ಡಿಕ್ಲರೇಷನ್ ಅದ. ಏನದ ಕ್ಲಾಸ್ ಸ್ಯಾಂಪಲ್ ಒನ್ ಅಂತೆ. ಓಕೆ, ಸೊ ಕ್ಲಾಸ್ ಇಸ್ ಅ ಕ್ಲಾಸ್ ಕೀವರ್ಡ್. ಓಕೆ, ಯಾವುದೇ ಒಂದು ನೀವು ಕ್ಲಾಸ್ನ ಕ್ರಿಯೇಟ್ ಮಾಡ್ಬೇಕಾಗಿತ್ತು ಅಂದ್ರೆ ಏನು ಕೊಡ್ತೀರಿ, ಕ್ಲಾಸ್ ಅಂತ ಕೀವರ್ಡ್ ಕೊಡ್ತೀರಿ. ಸೊ ಕ್ಲಾಸ್ followed by a name. Okay, class name. So this is the first line of your C sharp program. So declares a class. ಇದು ಏನು ಮಾಡ್ತದೆ, ಒಂದು ಕ್ಲಾಸ್ ನ ಡಿಕ್ಲೇರ್ ಮಾಡ್ತದೆ ಅಂತ ಹೇಳ್ತಾನ. ಸೊ ವಿಚ್ ಈಸ್ ಅನ್ ಆಬ್ಜೆಕ್ಟ್ ಓರಿಯೆಂಟೆಡ್ ಕನ್ಸ್ಟ್ರಕ್ಟೆಡ್. ಓಕೆ, ಸೊ ಅದು ಒಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಕನ್ಸ್ಟ್ರಕ್ಟೆಡ್ ಅಂತ ಹೇಳ್ತಾನ. So as stated earlier, C sharp is a true object oriented language and therefore everything must be placed inside a class. Okay, ಸೊ ಏನು ಹೇಳಿದ್ವಿ, ಸಿ ಶಾರ್ಪ್ ಏನದ ಅಂತಂದ್ರೆ ಒಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಇರೋದ್ರಿಂದ ನಾವು ಏನೇನು ಬರಿತೀವಿ ಎಲ್ಲಾನು ಕ್ಲಾಸ್ ಒಳಗೆ ಬರಿಬೇಕು. ಓಕೆ, ಸೊ ನೀವೇನು ಹೇಳಿ ನಾನು ಎವ್ರಿಥಿಂಗ್ ದ ವಾಟ್ ಎವರ್ ಯು ಆರ್ ರೈಟಿಂಗ್ ಶುಡ್ ಬಿ ಇನ್ ಅ ಕ್ಲಾಸ್ ಅಂತೆ. ಸೊ ಮೇನ್ ಪ್ರೋಗ್ರಾಮ್ನು ಎದ್ರಾಗ ಬರಬೇಕು, ಕ್ಲಾಸ್ನಾಗ ಬರಬೇಕು. ಸೊ ವಾಟ್ ಹಿ ಈಸ್ ಸೇಯಿಂಗ್ ಕ್ಲಿಯರ್ಲಿ ಈಸ್ ಎವ್ರಿಥಿಂಗ್ ವಾಟ್ ಎವರ್ ಯು ಆರ್ ರೈಟಿಂಗ್ ಇನ್ ಅ ಸಿ ಶಾರ್ಪ್ ಇಟ್ ಶುಡ್ ಬಿ ಇನ್ ಅ ಕ್ಲಾಸ್. ಓಕೆ, ಒಂದು ಕ್ಲಾಸ್ನಾಗ ನೀವು ಎಲ್ಲಾನು ಬರಿಬೇಕು ಅಂತ ಹೇಳ್ತಾನೆ. ಸೊ ಇಲ್ಲೇನದ ಕ್ಲಾಸ್ ಇಸ್ ಅ ಕೀವರ್ಡ್ ಅಂಡ್ ಡಿಕ್ಲೇರ್ಸ್ ದಟ್ ಅ ನ್ಯೂ ಕ್ಲಾಸ್ ಡೆಫಿನೇಷನ್. ಸೊ ಕ್ಲಾಸ್ ಏನದ ಒಂದು ಕೀವರ್ಡ್ ಅದ. ಸೊ ಅದು ಏನು ಡಿಕ್ಲೇರ್ ಮಾಡ್ತದೆ ಅಂತಂದ್ರೆ ಒಂದು ಹೊಸ ಕ್ಲಾಸ್ನ ಕ್ರಿಯೇಟ್ ಮಾಡಿವಿ ಅಂತ ಹೇಳಿ ಇಂಡಿಕೇಟ್ ಆಗ್ತದೆ. ಸೊ ಕ್ಲಾಸ್ ಡಿಕ್ಲರೇಷನ್ ಹೆಂಗೆ ಬರಿಬೇಕು, ಫಸ್ಟ್ ಕ್ಲಾಸ್ ಕೀವರ್ಡ್ ಫಾಲೋಡ್ ಬೈ ದ ಕ್ಲಾಸ್ ನೇಮ್. ಓಕೆ, ಸೊ ಕ್ಲಾಸ್ ಕೀವರ್ಡ್ ಸ್ಮಾಲ್ ಇರಬೇಕು, CLA ಸ್ಮಾಲ್ ಲೆಟರ್ಸ್ ಆಗಿರಬೇಕು. ಆಮೇಲೆ ಕ್ಲಾಸ್ ನೇಮ್ ಏನು ಕೊಡ್ತಿಲ್ಲ, ಕ್ಯಾಪಿಟಲ್ ಲೆಟರ್ ನಿಂದ ಸ್ಟಾರ್ಟ್ ಆಗಬೇಕು. ಓಕೆ, ಸೊ ದಿಸ್ ಈಸ್ ದ ಫಸ್ಟ್ ಲೈನ್, ಕ್ಲಾಸ್ ಫಾಲೋಡ್ ಬೈ ಕ್ಲಾಸ್ ನೇಮ್. ಸೊ ಸಿ ಶಾರ್ಪ್ ಟ್ರೂ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ ಇದ್ದಿದ್ದರಿಂದ ನೀವು ಏನೇ ಬರೆದ್ರು ಎಲ್ಲಾನು ಕ್ಲಾಸ್ ಒಳಗೆ ಬರಿಬೇಕು. ಸೊ it is a very first you have to remember that everything what you are writing in a program must be declared in a class. Okay, ಅದನ್ನ ನೀವು ತಿಳ್ಕೊಂಡ್ರಿ. ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ ದ ನೆಕ್ಸ್ಟ್. ಸೊ ಈಗ ಏನಾದ ಕ್ಲಾಸ್ ಏನದ ಕೀವರ್ಡ್ ಅದ. ನೆಕ್ಸ್ಟ್ ಸ್ಯಾಂಪಲ್ ಒನ್ ಏನದ ಐಡೆಂಟಿಫೈಯರ್ ಅದ ಅಂತ ಹೇಳ್ತಾನೆ. ಸೊ ಐಡೆಂಟಿಫೈಯರ್ ಅಂತಂದ್ರೆ ನೇಮ್. ಯು ಹ್ಯಾವ್ ಸೀನ್ ವಾಟ್ ಇಸ್ ಐಡೆಂಟಿಫೈಯರ್. ಐಡೆಂಟಿಫೈಯರ್ ಇಸ್ ನಥಿಂಗ್ ಬಟ್ ಅ ನೇಮ್ ಗಿವನ್ ಟು ದ ಕ್ಲಾಸ್. ಸೊ ಸ್ಯಾಂಪಲ್ ಒನ್ ಇದನ್ನ ನೀವು ಚೇಂಜ್ ಮಾಡ್ಬೋದು, ಇದನ್ನ ಬರಿಬೇಕಂತೇನಿಲ್ಲ. ಸೊ ಕ್ಲಾಸ್ ಕೀವರ್ಡ್ ಇಸ್ ಕಂಪಲ್ಸರಿ ಅಂಡ್ ಫಾಲೋಡ್ ಬೈ ವಾಟ್ ಎವರ್ ದ ನೇಮ್ ಯು ವಾಂಟ್ ಯು ಕ್ಯಾನ್ ಗಿವ್. ಸೊ sample one is a identifier that simplifies the name of the class to be defined. So now class ಗೆ ಏನು ಹೆಸರು ಕೊಡಾಕತ್ತೀವಿ ಅಂತೇಳಿ ಇಂಡಿಕೇಟ್ ಆಗ್ತದೆ. ಓಕೆ, ಸೊ ಐಡೆಂಟಿಫೈಯರ್ ಇಸ್ nothing but a name given to the class variable array. Okay, so that is called as identifier. Okay, next a class is a template for which object looks like a how it behaves. So class ಏನದ ಒಂದು ಟೆಂಪ್ಲೇಟ್ ಅದ ಅಂತ ಹೇಳ್ತಾನೆ. ಸೊ ಅದ್ರಾಗ ನಾವು ಏನು ಆಬ್ಜೆಕ್ಟ್ ಕೊಡ್ತೀವಲ್ಲ ಅದೇನು ಇಂಡಿಕೇಟ್ ಮಾಡ್ತದೆ ನಮ್ಮ ಕ್ಲಾಸ್ ಹೆಂಗೆ ಬಿಹೇವ್ ಆಗ್ತದೆ ಅಂತೇಳಿ ನಮ್ದು ಆಬ್ಜೆಕ್ಟ್ ಒಳಗೆ ಗೊತ್ತಾಗ್ತದೆ. ಹ್ಯಾವ್ ಸೀನ್ ಇನ್ ಯುವರ್ ಜಾವಾ. ಓಕೆ, ಸೊ ಆಬ್ಜೆಕ್ಟ್ಸ್ನಾಗ ಏನು ಮಾಡ್ತಿದ್ರೆ ನೀವು ವೇರಿಯಬಲ್ಸ್ ಅವೆಲ್ಲ ಕಳಿಸ್ತೀರಿ. ಸೊ ಆ ಆಬ್ಜೆಕ್ಟ್ ಏನು ಇಂಡಿಕೇಟ್ ಆಗ್ತದೆ ಅಂತಂದ್ರೆ ನಮ್ಮ ಕ್ಲಾಸ್ ಏನು ಬಿಹೇವ್ ಮಾಡಾಕತ್ತದ ಅಂತೇಳಿ ಇಂಡಿಕೇಟ್ ಆಗ್ತದೆ. ಸೊ everybody understood what is class declaration? Cleared everybody? So one thing is, as C sharp is a object oriented programming, you should declare in a class. Okay, so C sharp ಏನದ object oriented program ಇದ್ರ ಸಲಾಗ ನೀವು ಏನೇ ಬರೆದ್ರು ಎಲ್ಲಾನು ಕ್ಲಾಸ್ ಒಳಗೆ ಬರಿಬೇಕು. ಸೊ ಫಸ್ಟ್ ಏನಿರ್ತದೆ ಕ್ಲಾಸ್ ಕೀವರ್ಡ್ followed by the identifier. Okay, so identifier is nothing but a name given to the class. Okay, ಸೊ ಕ್ಲಾಸ್ ಏನದ ಸ್ಮಾಲ್ ಲೆಟರ್ ನ ಬರಬೇಕು, ನೇಮ್ ಏನದ ಕ್ಯಾಪಿಟಲ್ ಲೆಟರ್. ನಿಮಗೆ ಗೊತ್ತದ ಐಡೆಂಟಿಫೈರ್ಸ್ ಹೆಂಗಿರ್ತದ ಅಂತ. ಓಕೆ, you know the rules of giving names to the identifiers. Okay, you have seen already, you have seen in C language, C++, Java. Okay, so you know some rules, you know, starting with the name or a underscore. Okay,
or numbers is not numbers or special character is not started with the uh, first letter ಇರಬಾರ್ದು ಅಂತ. So you have seen some rules, okay, you know whatever the rules are there, okay. So clear everybody class declaration? So everybody clear about the class declaration? Fastly reply. Okay. ಎಲ್ಲಾರು ಒಂದ್ ಸ್ವಲ್ಪ ರಿಪ್ಲೈ ಅಂತಂದಾಗ ಸ್ವಲ್ಪ ಕೈ ಎತ್ತಕ್ ಬರ್ರಿ. ಎಲ್ಲೇ ನೀವು ಕೈ ಹಿಂಗೆ ಎತ್ಕೊಂಡು ಕೊಡಂಗಿಲ್ಲ ಅಲ್ಲ, ಜಸ್ಟ್ ಒಂದು ಕ್ಲಿಕ್ ಮಾಡೋದಿರ್ತದೆ. ಸೊ ಫಾಸ್ಟ್ ರಿಪ್ಲೈ ಮಾಡಿ. ಓಕೆ ಓಕೆ. ಸೊ ದ ನೆಕ್ಸ್ಟ್ ಆಫ್ಟರ್ ದ ಕ್ಲಾಸ್ ಡಿಕ್ಲರೇಷನ್ ಆದ್ಮೇಲೆ ಏನ್ ಮಾಡಿದ್ವಿ ನಾವು? ಫ್ಲವರ್ ಬ್ರಾಕೆಟ್ ಓಪನ್ ಮಾಡಿದ್ವಿ. ಓಕೆ. ಸೊ ನೆಕ್ಸ್ಟ್ ಇಸ್ ಬ್ರೇಸಸ್. ನಿಮ್ ಪ್ರೋಗ್ರಾಮ್ ಒಳಗೆ ಸಿಂಪಲ್ ಪ್ರೋಗ್ರಾಮ್ ಅಂತ ಎಕ್ಸ್ಪ್ಲೇನ್ ಮಾಡತ್ತೀನಿ. ಸೊ ನೆಕ್ಸ್ಟ್ ಇಸ್ ಬ್ರೇಸಸ್. C# is a block structured language, meaning code blocks are always enclosed in a braces. So C# ಏನಂದ್ರೆ block structured language ಇದೆ. So block structure ಅಂತಂದ್ರೆ ನಿಮ್ದು braces ಒಳಗೆ ಇರಬೇಕು. Even C++, Java are also a block structured language. So ಯಾವ block structured language ಇರ್ತಾವ ಎಲ್ಲಾನು ಫ್ಲವರ್ ಬ್ರಾಕೆಟ್ ನಾಗ ಓಪನ್ ಆಗಬೇಕು, ಕ್ಲೋಸ್ ಆಗಬೇಕಂದ್ರೆ ಎನ್ಕ್ಲೋಸ್ಡ್ ಇರಬೇಕಂತ ಹೇಳ್ತಾನೆ. So one thing is after class declaration you must open a bracket, okay, flower brace, okay. Therefore every class definition in C# begins with an opening brace and ends with a corresponding closing brace ಅಂತ ಹೇಳ್ತೀನಿ. ಸೊ ಕ್ಲಾಸ್ ಡೆಫಿನೇಷನ್ ಆದ್ಮೇಲೆ ಓಪನ್ ಮಾಡಬೇಕು, ಆಮೇಲೆ ನಿಮ್ದೆಲ್ಲ ಕ್ಲಾಸ್ ಮುಗಿದಾದ್ಮೇಲೆ ಅದನ್ನ ಲಾಸ್ಟ್ ಲೈನಿಗೆ ಎಂಡ್ ಮಾಡಬೇಕು. ಓಕೆ. ಸೊ ಲಾಸ್ಟ್ ಲೈನ್ ಇಟ್ ಅಪಿಯರ್ಸ್ ಇನ್ ದ ಲಾಸ್ಟ್ ಲೈನ್, ದಟ್ ಇಸ್ ಕ್ಲೋಸಿಂಗ್ ಬ್ರೇಸ್. ಎಲ್ಲ ಆದ್ಮೇಲೆ ನೀವು ಅದನ್ನ ಲಾಸ್ಟ್ ಲೈನಿಗೆ ಎಂಡ್ ಮಾಡಬೇಕು. ಓಕೆ. So this is similar to your Java and C++. So C++, Java ಒಳಗೆ ಹೆಂಗೆ ಕಲ್ತೀರಿ ಹಂಗ. ಓಕೆ. ಇದೇನು ಹೊಸದಿಲ್ಲ, ಬ್ರೇಸಸ್ ಏನು ಹೊಸದು ಕಲಿಯಾಗ್ತಿಲ್ಲ ನೀವು. ಓಕೆ. So note that there is no semicolon after the closing brace. This you should remember. I hope everybody have seen a programming languages. ನಿಮಗೇನು ಹೇಳಕ್ ಅಂತ ಬರೋ ಅವಶ್ಯ ಇಲ್ಲ. ಸೊ ಯಾರು ಹೊಸ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿತಿರ್ತಿಲ್ಲ ಅವ್ರು ಏನ್ ಮಾಡ್ತಾರೆ, ಲಾಸ್ಟ್ ಲೈನ್ ಕ್ಲೋಸ್ ಆದ್ಮೇಲೆ ಸೆಮಿಕೋಲನ್ ಹಾಕ್ಬಿಡ್ತಾರೆ. ಓಕೆ. So there should not be a semicolon after closing your brackets. Okay. Braces, flower braces ಆದ್ಮೇಲೆ semicolon ನ ಹಾಕಬಾರ್ದು. Okay. So understood about the braces? So block structured language ಇರೋದ್ರಿಂದ ನೀವು ಕಂಪಲ್ಸರಿ braces ಒಳಗೆ ಬರೀಬೇಕು. So class definition ಆದ್ಮೇಲೆ ನೀವು brace ಓಪನ್ ಮಾಡಬೇಕು, ಆಮೇಲೆ at the last line ನಿಮ್ಮ ಪ್ರೋಗ್ರಾಮ್ ಎಂಡ್ ಆದ್ಮೇಲೆ ಅದನ್ನ ಕ್ಲೋಸ್ ಮಾಡಬೇಕು. ಸೊ ಸಿಮಿಲರ್ಲಿ ಜಾವಾ ಮತ್ತು C++ ನ ಹೆಂಗ್ ಮಾಡ್ತಿದ್ರಿ ಇಲ್ಲೂ ಹಂಗ ಮಾಡಬೇಕು. ಬಟ್ ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್ ದಟ್ ದೇರ್ ಶುಡ್ ನಾಟ್ ಬಿ ಅ ಸೆಮಿಕೋಲನ್ ಆಫ್ಟರ್ ದ ಕ್ಲೋಸಿಂಗ್ ಬ್ರೇಸ್. ಸೊ ಕ್ಲೋಸಿಂಗ್ ಬ್ರೇಸ್ ಬಂದಾದ್ಮೇಲೆ ಸೆಮಿಕೋಲನ್ ಇರಬಾರ್ದು. ಕ್ಲಿಯರ್? ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಸ್ಲೈಡ್. ಓಕೆ. ಸೊ ನೆಕ್ಸ್ಟ್ ಏನ್ ಬರ್ತದೆ ನಿಮ್ದು ಮೇನ್ ಮೆಥಡ್. ನಿನ್ನೆ ಕೇಳಾಗತ್ತಿದ್ರಿ ಕ್ವಶನ್, ಎಂ ಕ್ಯಾಪಿಟಲ್ ಅಂತ. ಎಸ್, ಎಂ ಶುಡ್ ಬಿ ಕ್ಯಾಪಿಟಲ್ ಇನ್ ದ C#. ಓಕೆ. ಸೊ ಅದನ್ನ ಈಗ ಹೇಳ್ತದ ನೋಡ್ರಿ. ಸೊ ನೆಕ್ಸ್ಟ್ ಇಸ್ ಥರ್ಡ್ ಲೈನ್ ಇಸ್, ಫಸ್ಟ್ ಲೈನ್ ಏನಾಯ್ತು ಕ್ಲಾಸ್ ಡೆಫಿನೇಷನ್ ಆಯ್ತು, ಸೆಕೆಂಡ್ ಲೈನ್ ಆಯ್ತು ಓಪನ್ ಬ್ರಾಕೆಟ್ ಆಯ್ತು. ಸೊ ಥರ್ಡ್ ಲೈನ್ ಏನದ ನಿಮ್ದು ಮೇನ್ ಮೆಥಡ್. ಓಕೆ. ಸೊ ಮೇನ್ ಏನಂದ್ರೆ ಥರ್ಡ್ ಲೈನ್ ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೇನ್ ಅಂತದ. ಸೊ ಮೇಕ್ ಶೋರ್ ದಟ್ ಸೊ C# ನೀವು ಮೇನ್ ಕ್ಯಾಪಿಟಲ್ ಎಂ ನಿಂದ ಬರೀಬೇಕು. ಓಕೆ. ಸೊ ಯಾವಾಗ ನೀವು ಮೇನ್ ಕ್ಯಾಪಿಟಲ್ ಎಂ ನಿಂದ ಬರೀಲಿಲ್ಲ ಅಂತಂದ್ರೆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಂಗಿಲ್ಲ. ಯು ವಿಲ್ ಗೆಟ್ ಅ ಎರರ್ ಫಾರ್ ದ ದಿಸ್ ಲೈನ್ ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೇನ್. ಸೊ ಅಂಡ್ ಎದಕ್ಕೆ ಎಂ ಕ್ಯಾಪಿಟಲ್ ಅಂತ ಹೇಳ್ತಾನೆ. ಸೊ ನೆಕ್ಸ್ಟ್ ಹೇಳ್ಕೊಡ್ತಾನೆ. ಸೊ ಬಟ್ ಫಸ್ಟ್ ಎನ್ಶ್ಯೂರ್ ದಟ್ ಇನ್ ಮೇನ್ ಶುಡ್ ಬಿ ಅ ಕ್ಯಾಪಿಟಲ್. ಓಕೆ. ಎಂ ಬರೀ ಎಂ, ನಾಟ್ MAIN, ಬರೀ ಎಂ ಅಷ್ಟೇ ಕ್ಯಾಪಿಟಲ್ ಇರಬೇಕು. ಓಕೆ. ದ ಥರ್ಡ್ ಲೈನ್ ಇಸ್ public static void main defines a main method. So in define ಮಾಡ್ತದದು main method define ಮಾಡ್ತದೆ. So every C# executable program must include the main method in one class. Okay. So at least one class ನಾಗ number of classes ಇರಬಹುದು. C# ಒಳಗೆ ನಿಮ್ದು ಇನ್ಹೆರಿಟನ್ಸ್ ಪಾಲಿಮಾರ್ಫಿಸಮ್ ನಾಗ ಬರ್ತದೆ. ಸೊ ನಂಬರ್ ಆಫ್ ಕ್ಲಾಸಸ್ ಇರಬಹುದು ನಿಮ್ದು ಪ್ರೋಗ್ರಾಮ್ ಒಳಗೆ, ಬಟ್ ಒನ್ ಕ್ಲಾಸ್ ನಾಗ ಅಟ್ ಲೀಸ್ಟ್ ಮೇನ್ ಮೆಥಡ್ ಇರಬೇಕು ಅಂತ ಹೇಳ್ತಾನೆ. ಸೊ ಅದೇನು ಇಂಡಿಕೇಟ್ ಆಗ್ತದೆ ಅಂತಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಪ್ರೋಗ್ರಾಮ್ ಅಂತ ಇಂಡಿಕೇಟ್ ಆಗ್ತದೆ. ಸೊ ಮೇನ್ ಮೆಥಡ್ ಏನು ಇಂಡಿಕೇಟ್ ಆಗ್ತದೆ, ಇಟ್ ಇಂಡಿಕೇಟ್ಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಪ್ರೋಗ್ರಾಮ್ ಅಂತ ಹೇಳಿ ಇಂಡಿಕೇಟ್ ಆಗ್ತದೆ. ಓಕೆ. ನೆಕ್ಸ್ಟ್ C# ಅಪ್ಲಿಕೇಶನ್ ಕ್ಯಾನ್ ಹ್ಯಾವ್ ಅ ನಂಬರ್ ಆಫ್ ಕ್ಲಾಸಸ್ ಹೇಳತ್ತ ನೋಡ್ರಿ. ಸೊ C# ಅಪ್ಲಿಕೇಶನ್ಸ್ ಕ್ಯಾನ್ ಹ್ಯಾವ್ ಅ ನಂಬರ್ ಆಫ್ ಕ್ಲಾಸಸ್. ನಿಮ್ಗೆ ಎಷ್ಟು ಬೇಕಷ್ಟು ಕ್ಲಾಸಸ್ ನೀವು ಬರೀಬಹುದು, ಬಟ್ ಓನ್ಲಿ ಒನ್ ಕ್ಲಾಸ್ ಹ್ಯಾವ್ ದ ಮೇನ್ ಮೆಥಡ್. ಸೊ ಮೇನ್ ಮೆಥಡ್ ಏನಿರಬೇಕು,
ಒಂದೇ ಕ್ಲಾಸ್ನಾಗ ಇರಬೇಕು. ಎಲ್ಲ ಕ್ಲಾಸಸ್ನಾಗೂ ಮೇನ್ ಮೆಥಡ್ ಬೇಕಾಗಿಲ್ಲ. ಸೊ ಒಂದೇ ಕ್ಲಾಸ್ನಾಗ ಮೇನ್ ಮೆಥಡ್ ಇರಬೇಕು. ಬಟ್ ನಂಬರ್ ಆಫ್ ಕ್ಲಾಸಸ್ನ ನೀವು ಬರೀಬಹುದು. ಓಕೆ, ನೆಕ್ಸ್ಟ್ Next, note that C# component library will not use the main method at all. Okay, so component library ಒಳಗೆ main method ಇರಂಗಿಲ್ಲ. ಬಟ್ ನಿನ್ನೆ ನೋಡಿದ್ರಿ ನೀವು C# ಒಳಗೆ 2 types of programs ಬರಿಬಹುದಂತೆ. So one is component library program and one is application program. So component library program ಒಳಗೆ main method ಇರಂಗಿಲ್ಲ, ನಿನ್ನೆನೆ ಹೇಳಿನಿ. ಓಕೆ, ಬಟ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಒಳಗೆ ನೀವು ಕಂಪಲ್ಸರಿ ಮೇನ್ ಮೆಥಡ್ ನ ಬರಿಬೇಕು. ಓಕೆ, ಸೊ ದಿಸ್ ಲೈನ್ ಕಂಟೈನ್ಸ್ ಅ ನಂಬರ್ ಆಫ್ ಕೀವರ್ಡ್ಸ್. ಸೊ ಅದ್ರಾಗ ಏನೇನ್ ಅದಾವ? ಪಬ್ಲಿಕ್, ಸ್ಟಾಟಿಕ್, ವೈಡ್. ಓಕೆ, ಸೊ ಏನ್ ಆ ಲೈನ್ ಒಳಗೆ ಏನೇನ್ ಕೀವರ್ಡ್ ಅದ? ಒನ್ ಇಸ್ ಪಬ್ಲಿಕ್, one is static and one is wide. You know what are the meanings of all three? Okay, so public andre gottu, static andre gottu, wide andre gottu niಮಗೆ. Okay, so public, static, wide main ಒಳಗೆ 3 keywords ಅದ. one is public, one is static and another one is wide. Okay, next it is similar to C++ and Java. E aged noted, Java aged. Okay, Java ada. Okay, typing mistake. Okay, so it is similar to the C++, C and Java. Next, in contrast to Java and C++, main has a capital M, not small, lowercase. Okay, so ಹೇಳಾತ ನೋಡ್ರಿ, capital M ಇರಬೇಕು, lowercase m ಇರಬಾರ್ದು. Clear? So everybody clear about this? So everybody clear about the main method? ತಿಳಿತೋ ಇಲ್ಲೋ? ಕೈ ಎತ್ತಾಕೋ ಎಷ್ಟು ಟೈಮ್ ತಗೋತೀರಿ? ಓಕೆ, ಸೊ ಏನ್ ನೆನ್ಪಿಟ್ಕೋಬೇಕಂತಂದ್ರೆ ಕಂಪಲ್ಸರಿ ಒಂದ್ ನಂಬರ್ ಆಫ್ ಕ್ಲಾಸಸ್ ಇರ್ಬೋದು, ಬಟ್ ಒಂದ್ ಕ್ಲಾಸಸ್ ಒಳಗೆ ಕಂಪಲ್ಸರಿ ಮೇನ್ ಇರಬೇಕು. ಓಕೆ, ಸೊ ಮೇನ್ ಇಂಡಿಕೇಟ್ ಏನಾಗ್ತದೆ ಅಂತಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಪ್ರೋಗ್ರಾಮ್ ಅಂತ ಇಂಡಿಕೇಟ್ ಆಗ್ತದೆ. ಆಮೇಲೆ ಒಂದ್ ಏನ್ ಮೇನ್ ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕಂತಂದ್ರೆ ಇಲ್ಲೇ ಎಮ್ ಕ್ಯಾಪಿಟಲ್ ಇರಬೇಕು. ಸೊ ಅದ್ರಾಗ ಯಾವ್ಯಾವ ಕೀವರ್ಡ್ಸ್ ಅದಾವ ಅಂತಂದ್ರೆ ಪಬ್ಲಿಕ್, ಸ್ಟಾಟಿಕ್ ಅಂಡ್ ವೈಡ್ ಕೀವರ್ಡ್ಸ್ ಅದಾವ. ಯು ನೋ ವಾಟ್ ಆರ್ ಕೀವರ್ಡ್ಸ್? Everybody know what are keywords? ಇಲ್ಲ ಅಂದ್ರೆ ತಲೆವೈ ನಿಮ್ ಗಾಡಿಗೆ ಹೊಡ್ಕೋದು, ನಿಮ್ಮ ಮನ್ಯಾಗ ಇರ್ಬೇಕಲ್ಲ. ಕೀವರ್ಡ್ಸ್ ಗೊತ್ತಿಲ್ಲ ಅಂತಂದ್ರೆ ನಿಮ್ಮ ಮನ್ಯಾಗ ಗಾಡಿಗಳು ಅದಾವಲ್ಲ, ಎಲ್ಲರ ಬಾಜು ಕುಂತಲೆ ಹೊಡ್ಕೋರಿ ತಲಿನ. ಓಕೆ, ನೆಕ್ಸ್ಟ್ ವಿಲ್ ಸಿ ದ ಔಟ್ಪುಟ್ ಲೈನ್. ಸೊ ನೆಕ್ಸ್ಟ್ ಏನದ? ಮೇನ್ ಮೆಥಡ್ ಆದ್ಮೇಲೆ ಏನ್ ಬರ್ದಿರಿ? ಔಟ್ಪುಟ್ ಬರ್ದಿರಿ. ಓಕೆ, so the only executable statement in this program is ಆ ಪ್ರೋಗ್ರಾಮ್ ಒಳಗೆ ನಿಮಗೆ ಕೊಟ್ಟಿದ್ದ ಪ್ರೋಗ್ರಾಮ್ ಒಳಗೆ ಏನು ಎಕ್ಸಿಕ್ಯೂಟಬಲ್ ಸ್ಟೇಟ್ಮೆಂಟ್ ಹಾಕಿರಿ ಅಂತಂದ್ರೆ system.console.write line. so system.console.write line ನಾಗ ಏನು ಬರ್ದಿರಿ? C# is sharper than C++. so this indicates the output of the program. okay, ಅದು ಹೇಳತ್ತ ನೋಡ್ರಿ. this has a striking resemblance to the output statement of a Java. So similar to printf of C. Okay, ನಿಮ್ದು ಹೆಂಗ್ ಜಾವಾ ಒಳಗ ಮತ್ತು ಸಿ ಒಳಗೆ printf ಹಾಕ್ತಿರಲ್ಲ, ಹಂಗ ಇಲ್ಲಿನೂ ಏನದ ಸಿ ಒಳಗೆ ಏನ್ ಬರೀತೀರಿ? printf ಬರೀತೀರಿ. C++ ಸಿ ಔಟ್ ಬರೀತೀರಿ. ಹಂಗ ನಮ್ಗೆ C# ಒಳಗೆ ಏನ್ ಬರೀತೀರಿ? system.console.write line. so this indicates the output line. okay, so output line ಅಂದ್ರೆ ಗೊತ್ತು ನಿಮ್ಗೆ, ಸ್ಕ್ರೀನ್ ಒಳಗೆ ಏನ್ ಡಿಸ್ಪ್ಲೇ ಆಗ್ತದೆ ಅದಕ್ಕೆ ಔಟ್ಪುಟ್ ಲೈನ್ ಅಂತ ಕರಿತೀವಿ ನಾವು. ಸೊ ಔಟ್ಪುಟ್ ಲೈನಿಗೆ ಏನ್ ಯೂಸ್ ಮಾಡ್ಬೇಕೀಗ ನಾವು? system.console.write line. this is similar as your printf and cout in your C and C++. okay, so next in detail ಮತ್ತೆ ಕಲಿತೀರಿ ನೀವು ಔಟ್ಪುಟ್, ಇನ್ಪುಟ್ ಮತ್ತೆ ಇನ್ ಡೀಟೇಲ್ ವಿತ್ ಸಿಂಟ್ಯಾಕ್ಸ್ ಕಲಿತೀರಿ ನೀವು, ರೀಡ್ ಲೈನ್, ರೈಟ್ ಲೈನ್ ಅಂತ ಹೇಳಿ. ಓಕೆ, ಇನ್ ಅಪ್ಕಮಿಂಗ್ ಕ್ಲಾಸಸ್ in detail ಮತ್ತೆ ಕಲಿತೀರಿ. next, the write line method is a static method of the console class which is located in the namespace system. the line prints. okay, so write line method ಏನದ? ಒಂದು ಸ್ಟಾಟಿಕ್ ಮೆಥಡ್ ಅದ. ಸೊ ಸ್ಟಾಟಿಕ್ ಮೆಥಡ್ ಅಂತಂದ್ರೆ ಅದರದ್ದೇ ಕೆಲಸ ಅದಕ್ಕೆ ಫಿಕ್ಸ್ಡ್ ಅದ. ಓಕೆ, ಸೊ ರೈಟ್ ಲೈನ್ ಒಳಗೆ ನಮಗೆ ರೀಡ್ ಮಾಡಕ್ ಬರಂಗಿಲ್ಲ, ರೀಡ್ ಲೈನ್ ಒಳಗೆ ರೈಟ್ ಮಾಡಕ್ ಬರಂಗಿಲ್ಲ. ಸೊ ಇಟ್ ಇಸ್ ಅ ಸ್ಟಾಟಿಕ್ ಮೆಥಡ್. ಸೊ ಎಲ್ಲಿ ಕನ್ಸೋಲ್ ಕ್ಲಾಸಸ್ನಾಗ ನಾವು ರೈಟ್ ಲೈನ್ ಅಂತ ಯೂಸ್ ಮಾಡ್ತೀವಿ. ಸೊ ಅದು ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ನಿಮ್ಮ ನೇಮ್ ಸ್ಪೇಸ್ ಒಳಗೆ ಲೊಕೇಟ್ ಆಗೈತೆ. ಸೊ ಅದು ಏನ್ ಪ್ರಿಂಟ್ ಈ ಸಾದ್ ನಿಮ್ ಪ್ರೋಗ್ರಾಮ್ನಾಗ ಏನ್ ಪ್ರಿಂಟ್ ಮಾಡಾಕತ್ತದ ಅಂತಂದ್ರೆ C# is sharper than C++ ಅಂತೇಳಿ ಪ್ರಿಂಟ್ ಮಾಡ್ತದೆ ಅಲ್ಲಿ ನಿಮ್ದು ಸ್ಕ್ರೀನ್ ಒಳಗೆ. ಓಕೆ, ಸೊ ಇವನ್ ರೈಟ್ ಲೈನ್ ಮಾಡ್ತದೆ ಅಂತಂದ್ರೆ ತಾನೇ ನೆಕ್ಸ್ಟ್ ಲೈನಿಗೆ ಬಂದ್ಬಿಡ್ತದೆ. ಓಕೆ, ಇಟ್ ಆಲ್ವೇಸ್ appends a new line character to the end of the string. ಈಗ
ಸಿ ಶಾರ್ಪ್ ಇಸ್ ಶಾರ್ಪರ್ ದೆನ್ ಸಿ ಪ್ಲಸ್ ಪ್ಲಸ್ ಅಂತ ಬರೆದ್ಮೇಲೆ ನೆಕ್ಸ್ಟ್ ಲೈನಿಗೆ ಇಮಿಡಿಯೇಟ್ ಆಗಿ ಬಂದ್ಬಿಡ್ತದೆ. ಅಲ್ಲಿ ನ್ಯೂ ಲೈನ್ ಹಾಕೋದು ಇದಿಲ್ಲ, ಜರೂರತ್ ಇಲ್ಲ. ಓಕೆ, ನೀವು ಹೆಂಗೆ ಸಿ ಒಳಗ ಒಂದು ಸೆಂಟೆನ್ಸ್ ಆದ್ಮೇಲೆ ನ್ಯೂ ಲೈನ್ ಹಾಕ್ತಿರಲ್ಲ, ಹಂಗ ಇಲ್ಲೇ ನಿಮಗೆ ನ್ಯೂ ಲೈನ್ ಹಾಕೋದ್ ಬೇಕಾಗಿಲ್ಲ. ತಾನೇ ರೈಟ್ ಲೈನ್ ಆದ್ಮೇಲೆ ನ್ಯೂ ಲೈನಿಗೆ ಬಂದ್ಬಿಡ್ತದೆ ಅದು. ಓಕೆ ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಔಟ್ಪುಟ್ ಸ್ಟೇಟ್ಮೆಂಟ್ಸ್. ಓಕೆ, ನೆಕ್ಸ್ಟ್ this means any subsequent output will start on the new line. ಅಂದ್ರೆ ನೆಕ್ಸ್ಟ್ ಲೈನ್ ತಾನೇ ಇಮಿಡಿಯೇಟ್ ಬಂದ್ಬಿಡ್ತದೆ. ಅದೇನು ಇಂಡಿಕೇಟ್ ಆಗ್ತದೆ ಅಂತಂದ್ರೆ ನೆಕ್ಸ್ಟ್ ನೀವು ಏನು ಔಟ್ಪುಟ್ ಕೊಡ್ತಿಲ್ಲ ಅದೆಲ್ಲ ನ್ಯೂ ಲೈನಿಗೆ ಸ್ಟಾರ್ಟ್ ಆಗ್ತದೆ ಅಂತ ಇಂಡಿಕೇಟ್ ಆಗ್ತದೆ. ನೋಟ್ ದ ಸೆಮಿಕೋಲನ್ ಅಟ್ ದ ಎಂಡ್ ಆಫ್ ದ ಸ್ಟೇಟ್ಮೆಂಟ್. ಸೊ ಕಂಪಲ್ಸರಿ ನಿಮ್ದು ಆದ್ಮೇಲೆ ಸೆಮಿಕೋಲನ್ ಹಾಕ್ಬೇಕು. ಸೊ ಬ್ರಾಕೆಟ್ ಕ್ಲೋಸ್ ಮಾಡ್ತಿಲ್ಲ. ಸಿಸ್ಟಮ್ ಡಾಟ್ ರೈಟ್ ಕನ್ಸೋಲ್ ಡಾಟ್ ರೈಟ್ ಲೈನ್ ಆದ್ಮೇಲೆ ಅದು ಏನು ಬ್ರಾಕೆಟ್ನಾಗ ಬರೀತಿರಲ್ಲ, ಬರೆದಾದ್ಮೇಲೆ ಕಂಪಲ್ಸರಿ ಸೆಮಿಕೋಲನ್ ಹಾಕಬೇಕು. ಸೊ ಎವ್ರಿ ಸಿ ಶಾರ್ಪ್ ಸ್ಟೇಟ್ಮೆಂಟ್ ಮಸ್ಟ್ ಎಂಡ್ ವಿತ್ ಅ ಸೆಮಿಕೋಲನ್. ಸೊ ನೀವು ಆಸ್ ಯೂಶುವಲ್ ಸಿ ಒಳಗೆ ಮತ್ತು ಸಿ ಪ್ಲಸ್ ಪ್ಲಸ್ ಒಳಗೆ ಹೆಂಗೆ ಸೆಮಿಕೋಲನ್ ಅಂತ ಹೆಂಗೆ ಮಾಡ್ತಿಲ್ಲ, ಇಲ್ಲಿನೂ ಎಲ್ಲ ಸ್ಟೇಟ್ಮೆಂಟ್ಸ್ ಸೆಮಿಕೋಲನ್ ಅಂತ ಎಂಡ್ ಆಗಬೇಕು. ಓಕೆ, ಆ್ಯಂಡ್ ಆಲ್ಸೋ ನೋಟ್ ದಟ್ ದೇರ್ ಇಸ್ ನೋ ಸೆಮಿಕೋಲನ್. ಒಂದು ಅದೇ ಹೇಳ್ದಲ್ಲ, ಕ್ಲಾಸಸ್ಸಿಗೆ ಸೆಮಿಕೋಲನ್ ಇರಬಾರ್ದು, ಬಟ್ ಸ್ಟೇಟ್ಮೆಂಟ್ಸಿಗೆ ಸೆಮಿಕೋಲನ್ ಇರಬೇಕು. ಸೊ ದಿಸ್ ಇಸ್ ಅಬೌಟ್ ದ ಔಟ್ಪುಟ್. ಸೊ ಔಟ್ಪುಟ್ ಏನಿದೆ, ಸಿಸ್ಟಮ್ ಡಾಟ್ ಕನ್ಸೋಲ್ ಡಾಟ್ ರೈಟ್ ಲೈನ್. ಸೊ ಅದೇನು ಇಂಡಿಕೇಟ್ ಆಗ್ತದೆ ಅಂತಂದ್ರೆ ನಿಮ್ದು ಔಟ್ಪುಟ್ ಪ್ರಿಂಟ್ ಆಗ್ತದೆ. ಸೊ ಕ್ಲಿಯರ್ ಅಬೌಟ್ ದ ಔಟ್ಪುಟ್. ಸೊ ಎವ್ರಿಬಡಿ ಕ್ಲಿಯರ್ ಅಬೌಟ್ ದ ಔಟ್ಪುಟ್. Okay. Okay, next we'll go for the executing the program. So ಈಗ ಏನಾಯ್ತು, ನೀವೆಲ್ಲ ಬರೆದ್ ಬಿಟ್ರಿ, ಪ್ರೋಗ್ರಾಮ್ ಬರ್ದಿರಿ. ಏನೇನು ಬರ್ದಿರಿ, ಫಸ್ಟ್ ಕ್ಲಾಸ್ ಬರ್ದಿರಿ, ಓಪನ್ ಬ್ರಾಕೆಟ್ ಮಾಡಿರಿ, ಆಮೇಲೆ ಒಂದು ಸಿಂಪಲ್ ಪ್ರಿಂಟ್ ಅಪ್ ಹಾಕಿರಿ, ಆಮೇಲೆ ಅವನ್ನೆಲ್ಲ ಕ್ಲೋಸ್ ಮಾಡಿ. ಈಗ ನಾವು ಪ್ರೋಗ್ರಾಮ್ ಹೆಂಗೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳಾಕತ್ತಾನೆ. So executing the program, after creating a program is nothing but source code ಬರದ್ಮೇಲೆ. So after creating the program, save it with the .cs extension file. Okay, so C sharp ಯಾವಾಗೂ ಏನೇನು ಸೇವ್ ಮಾಡಬೇಕು, .cs. ಬಟ್ ಇದು ಕನ್ಸೋಲ್ ಇದ್ರೆ ಅಷ್ಟೇ. ಓಕೆ, ಸೊ ಕನ್ಸೋಲ್ ಇದ್ರೆ ಅಷ್ಟೇ .cs ಅಂತ ಸೇವ್ ಮಾಡಬೇಕು. ಬಟ್ ನೀವು ವಿಂಡೋಸ್ HTML ಗೆ ಹೋದ್ರೆ ಮತ್ತೆ ಬೇರೆ ಬೇರೆ ಎಕ್ಸ್ಟೆನ್ಷನ್ ಇದಾವೆ. ಈಗ ಬರೀ ನೀವು ಕನ್ಸೋಲ್ ಬಗ್ಗೆ ಕಲಿಯಾತಿರಿ, ನಾ ವಿಂಡೋಸಿಗೆ ಹೋಗಿಲ್ಲ ನೀವು. ಸೊ ಕನ್ಸೋಲ್ ಒಳಗೆ ನೀವು .cs ಎಕ್ಸ್ಟೆನ್ಷನ್ ಫೈಲ್ ಕೊಟ್ಟು ನಿಮ್ಮ ಫೋಲ್ಡರ್ನ ಸೇವ್ ಮಾಡಬೇಕು. ಓಕೆ, ನಿಮ್ದು ಫೈಲ್ನ ಸೇವ್ ಮಾಡ್ಬೇಕು ನಿಮ್ಮ ಫೋಲ್ಡರ್ ಒಳಗೆ. ನೀವು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೋಬಹುದು, ಅಥವಾ ನಿಮ್ಗೆ ಎಲ್ಲಿ ಬೇಕಲ್ಲೇ ಫೈಲ್ನ ಸೇವ್ ಮಾಡ್ಬೋದು. ಓಕೆ, ವಿ ಮೇ ಯೂಸ್ ಎನಿ ಸೂಟೇಬಲ್ ನೇಮ್. ಅಂದ್ರೆ ನೀವು ಫೈಲ್ ನೇಮ್ ಏನು ಬೇಕಾದ್ರೂ ಕೊಡ್ಬೋದು, ಲೈಕ್ ಯುವರ್ ನೇಮ್. ಓಕೆ, ಇಲ್ಲ ಅಂತಂದ್ರೆ ಬೇರೆ ಬೇರೆನೂ ಕೊಡ್ಬೋದು. ಯುವರ್ ಆಲ್ಸೋ ಕ್ಲಾಸ್ ನೇಮ್ ಹಂಗೇನಿಲ್ಲ, ಕ್ಲಾಸ್ ನೇಮ್ ಫೈಲ್ ನೇಮ್ ಸೇಮ್ ಇರ್ಬೇಕಂತ ಏನಿಲ್ಲ, ನೀವು ಏನು ಬೇಕಾದ್ರೂ ಕೊಡ್ಬೋದು. ಬಟ್ ಕ್ಲಾಸ್ ನೇಮ್ ಫೈಲ್ ನೇಮ್ ಸೇಮ್ ಕೊಟ್ರೆ ನಿಮ್ಗೆ ಈಸಿ ಆಗ್ತದೆ, ಅಂದ್ರೆ ಐಡೆಂಟಿಫೈ ಮಾಡಕ್ಕೆ ಈಸಿ ಆಗ್ತದೆ. ಓಕೆ, ದರ್ ಇಸ್ ನೋ ಕಂಡೀಷನ್ ದಟ್ ಕ್ಲಾಸ್ ನೇಮ್ ಅಂಡ್ ಫೈಲ್ ನೇಮ್ ಸೇಮ್ ಇರ್ಬೇಕಂತ ಏನಿಲ್ಲ. ಓಕೆ okay, but thing is you should give it the .cs extension. Okay, .cs extension only for the console application. ನೆನ್ಪಿಟ್ಕೋರಿ, ಕನ್ಸೋಲ್ ಅಪ್ಲಿಕೇಶನ್ಗೆ .cs ಎಕ್ಸ್ಟೆನ್ಷನ್ ಇರಬೇಕು. ಆಮೇಲೆ ನೀವು ಯಾವ್ದು ಹೇಳತ್ತಾನ ನೋಡ್ರಿ, ಎನಿ ಸೂಟೇಬಲ್ ನೇಮ್ ಅಂತ ಹೇಳತ್ತಾನ. ಓಕೆ, ಯಾವುದೇ ಸೂಟೇಬಲ್ ನೇಮ್ ಕೊಟ್ಟು ನೀವು ಅದನ್ನ ಸೇವ್ ಮಾಡ್ಬೋದು. ಬಟ್ ಇನ್ ಕೇಸ್ ಅವ ಏನು ಹೇಳ್ತಾನೆ, ಕ್ಲಾಸ್ ನೇಮೇ ಯೂಸ್ ಮಾಡ್ರಿ ಅಂತ ಹೇಳತ್ತಾನ. ಓಕೆ, ಇನ್ ನೀವು he is saying in case we may use the class name itself ಅಂತ ಹೇಳ್ತಾನೆ. ಸೊ ಕ್ಲಾಸ್ ನೇಮ್ ನಿಂತೆ ನಾವು ಸೇವ್ ಮಾಡಿದ್ರೆ ಚಲೋ ಇನ್ನ ಅಂತ ಹೇಳ್ತಾನೆ. ಓಕೆ, ಸೊ ಲೈಕ್ ಸ್ಯಾಂಪಲ್ 1.cs ಅಂತಾರೆ ಸೇವ್ ಮಾಡತ್ತಾನ. ಕ್ಲಿಯರ್? ಸೊ ಸೇವಿಂಗ್ ಪ್ರೊಸೆಸ್ ತಿಳಿತಾ, ಏನನ್ನು ಸೇವ್ ಮಾಡಬೇಕು, .cs ಅನ್ನು ಸೇವ್ ಮಾಡಬೇಕು. ಓಕೆ, ಸೊ ಯಾವುದು ನೇಮ್ ಕೊಟ್ಟರು ನಡೀತದೆ. ಬಟ್ ಇವನ್ he is saying that you can give any suitable name, but he is also saying that give a class name. It's very good for giving a class name. Okay, next we'll go for the compilation process. Compiling the program, go to the folder where you have stored the file. Okay, and then type the following command. So compilation ಮಾಡ್ಬೇಕಂದ್ರೆ ಏನು ಕೊಡಬೇಕು, ನಿಮ್ಮ ಫೈಲ್ ನೇಮ್ ಕೊಡಬೇಕು. ಓಕೆ, ಸೊ CSC ಅಂತ ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಸೊ CSC ಅಂತ ಕೊಟ್ರೆ ಏನಾಗ್ತದೆ, ಕಂಪೈಲ್ ಆಗ್ತದೆ. ಸೊ CSC followed by the file name. Okay, so next slide ನೋಡ್ರಿ. Next, the C# compiler CSC compiles your code and creates an executable file. Okay, so ಈಗ ಏನಾಗ್ತದೆ, ನಿಮ್ದು C# ನೀವು ಮೊನ್ನೆ ಇದ್ರಾಗ ನೋಡಿರಲ್ಲ CLR ಒಳಗೆ. ಓಕೆ,
ಸೊ CLR ಒಳಗೆ ಏನದ ನಿಮ್ಮ ಸೋರ್ಸ್ ಕೋಡ್ ನ ಕಂಪೈಲ್ ಮಾಡಿ IL ಕೋಡಿಗೆ ಕನ್ವರ್ಟ್ ಮಾಡ್ತದೆ. ಓಕೆ, ದಟ್ ಈಸ್ ಎಕ್ಸಿಕ್ಯೂಟೇಬಲ್ ಕೋಡಿಗೆ ಕನ್ವರ್ಟ್ ಮಾಡ್ತದೆ. ಸೊ ಹಂಗೆ ಇಲ್ಲಿ ನೋಡ್ರಿ C# ನಾಗ CSC ಅಂತ ಕೊಟ್ಟಿರೋದು ಕಂಪೈಲರ್ ಇದೆ. ಈ ಕಂಪೈಲರ್ ಏನ್ ಮಾಡ್ತದೆ, ನಿಮ್ದು ಸೋರ್ಸ್ ಕೋಡ್ ನ ಎಕ್ಸಿಕ್ಯೂಟೇಬಲ್ ಫೈಲ್ ದಟ್ ಈಸ್ IL ಕೋಡ್ಗೆ ಕನ್ವರ್ಟ್ ಮಾಡ್ತದೆ. ಸೊ ಕನ್ವರ್ಟ್ ಮಾಡಿ ನಿಮ್ಗೆ ಏನ್ ಬರ್ತದೆ, sample1.exe ಅಂತ ಬಂದ್ಬಿಡ್ತದೆ. ಎಲ್ಲಿದೆ ಇದು, ಎಲ್ಲಿ ಬರ್ತದೆ, ಇದು ಎಲ್ಲಿ ಸೇವ್ ಆಗ್ತದೆ ಅಂತಂದ್ರೆ ನಿಮ್ದು ಯಾವ ಫೋಲ್ಡರ್ನಾಗ ಸೇವ್ ಮಾಡಿರ್ತೀರಿ ಅದ್ರೊಳಗ ಸೇಮ್ ಫೋಲ್ಡರ್ ಒಳಗೆ ಬಂದ್ಬಿಡ್ತದೆ. ಓಕೆ, ಇಫ್ ದ ಕೋಡ್ ಇಸ್ ಎರರ್ ಫ್ರೀ ಇತ್ತಂದ್ರೆ ಅಷ್ಟೇ, ಅಂದ್ರೆ ನಿಮ್ದೇನು ಎರರ್ಸ್ ಇರ್ಲಿಲ್ಲ ಅಂತಂದ್ರೆ ಎಕ್ಸಿಕ್ಯೂಟೇಬಲ್ ಕೋಡಿಗೆ ಬಂದ್ಬಿಡ್ತದೆ. ಓಕೆ, ನೆಕ್ಸ್ಟ್ ಇಫ್ ದೇರ್ ಆರ್ ಎರರ್ಸ್ ದ ಕಂಪೈಲರ್ ವಿಲ್ ಗಿವ್ ಯು ಎರರ್ ಮೆಸೇಜ್. ಸೊ ಎರರ್ ಇತ್ತಂತಂದ್ರೆ ನಿಮ್ಗೆ ಎರರ್ ಮೆಸೇಜ್ ಕೊಡ್ತದೆ. ಇಲ್ಲ ಅಂತಂದ್ರೆ ಆ sample1.exe ಅಂತೇಳಿ ಫೈಲ್ ಕ್ರಿಯೇಟ್ ಮಾಡಿಬಿಡ್ತದೆ. ಓಕೆ, ನೆಕ್ಸ್ಟ್ ಆ ಎರರ್ಸ್ ನೀವು ತೆಗಿಬೇಕು. ಎರರ್ಸ್ ಬಂದಿತ್ತಂತಂದ್ರೆ ಅದನ್ನ ನೀವು ಎರರ್ಸ್ ತೆಗೆದು ಮತ್ತೆ ಕಂಪೈಲ್ ಮಾಡಬೇಕು ಅಂತೇಳಿ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಫಾರ್ ಎಕ್ಸಿಕ್ಯೂಟಿಂಗ್ ಇದೇನಾಯ್ತು, ಕಂಪೈಲೇಷನ್ ಆಯ್ತು, ಸೇವಿಂಗ್ ಆಯ್ತು, ಕಂಪೈಲೇಷನ್ ಆಯ್ತು. ನೆಕ್ಸ್ಟ್ ಏನದ ಎಕ್ಸಿಕ್ಯೂಟಬಲ್. ಸೊ ಫಾರ್ ಎಕ್ಸಿಕ್ಯೂಟಿಂಗ್ ದ ಪ್ರೋಗ್ರಾಮ್ ಸಿಂಪ್ಲಿ ಟೈಪ್ ಇನ್ ದ ನೇಮ್ ಆಫ್ ದ ಎಕ್ಸಿಕ್ಯೂಟಬಲ್ ಫೈಲ್ ಅಟ್ ದ ಕಮಾಂಡ್ ಪ್ರಾಂಪ್ಟ್. ಓಕೆ, ಸೊ ಆಮೇಲೆ ಜಸ್ಟ್ ಫೈಲ್ ನೇಮ್ ಏನು ಕೊಟ್ಟಿರ್ತೀರಿ ಅದನ್ನ ಕೊಟ್ಬಿಟ್ರೆ ಎಕ್ಸಿಕ್ಯೂಟ್ ಆಗ್ತದೆ. ಸೊ ಎನ್ಶ್ಯೂರ್ ಒಂದು ಥಿಂಗ್ ಹೇಳಾಕತ್ತೀನಿ, ಇದನ್ನ ಇವೆಲ್ಲ ಸ್ಟೆಪ್ಸ್ ನೀವು ನಿಮ್ದು ಕಮಾಂಡ್ ಪ್ರಾಂಪ್ಟ್ ನಾಗ ಮಾಡಿದ್ರೆ ಅಷ್ಟೇ ಕ್ಯಾರಿ ಔಟ್ ಮಾಡಬೇಕು. ನೀವು ವಿಜುವಲ್ ಸ್ಟುಡಿಯೋದು ಮಾಡಿದ್ರಂದ್ರೆ ಇವೆಲ್ಲ ಏನೂ ಇಲ್ಲ, ಅಲ್ಲಿ ಡೈರೆಕ್ಟ್ ನಿಮ್ಗೆ ಆಪ್ಷನ್ ಇರ್ತದೆ ಕಂಪೈಲ್ ರನ್ ಅಂತ ಹೇಳಿ. ಓಕೆ, ಸೊ ಇವು ಬರೀ ಕಮಾಂಡ್ ಪ್ರಾಂಪ್ಟ್ ಇರ್ತದಲ್ಲ ನಿಮ್ಗೆ ಗೊತ್ತದಲ್ಲ, ನಿಮ್ಮ ಲ್ಯಾಪ್ಟಾಪ್ನಾಗ ನಿಮ್ಮ ಸಿಸ್ಟಮ್ ಒಳಗೆ ಕಮಾಂಡ್ ಪ್ರಾಂಪ್ಟ್ ಅಂತ ಇರ್ತದೆ, CMD. ಎವ್ರಿಬಡಿ ನೋಸ್, I hope everybody knows as a technical student. Okay, so like CMD ಅಂತ ಇರ್ತದೆ, ಆ ಕಮಾಂಡ್ ಪ್ರಾಂಪ್ಟ್ ದಾಗ ಮಾಡಿದ್ರೆ ಅಷ್ಟೇ ಇವೆಲ್ಲ ಸ್ಟೆಪ್ಸ್ ಕ್ಯಾರಿ ಔಟ್ ಮಾಡ್ಬೇಕು. ನೀವು ನಿಮ್ಗರ ಇದ್ರಾಗ ನಾವು ಕಮಾಂಡ್ ಪ್ರಾಂಪ್ಟ್ಸ್ ನಾಗ ಪ್ರೋಗ್ರಾಮ್ ಮಾಡ್ಸಂಗಿಲ್ಲ, ವಿಜುವಲ್ ಸ್ಟುಡಿಯೋ ಒಳಗೆ ಮಾಡಿಸ್ತೀವಿ, ಅಲ್ಲೇ ನೀವು ಸ್ಟೆಪ್ಸ್ ಕ್ಯಾರಿ ಔಟ್ ಮಾಡಕ್ ಬೇಕಾಗಿಲ್ಲ. ಓಕೆ, ಬಟ್ ನಿಮ್ಗೆ ಕಮಾಂಡ್ ಪ್ರಾಂಪ್ಟ್ ದಾಗ ಮಾಡೋದಿತ್ತಂದ್ರೆ ಇವೆಲ್ಲ ಸ್ಟೆಪ್ಸ್ ಕ್ಯಾರಿ ಔಟ್ ಮಾಡಬೇಕು. ವಿಜುವಲ್ ಸ್ಟುಡಿಯೋನಾಗ ಡೈರೆಕ್ಟ್ ಅದಾವ, ನಿಮ್ಗೆ ಸೇವ್ ಮಾಡೋದು ಕಂಪೈಲ್ ಮಾಡೋದು ಅಲ್ಲೆಲ್ಲ ಡೈರೆಕ್ಟ್ ಅದಾವ. ಓಕೆ, ಸೊ ಇಲ್ಲೇನ್ ಮಾಡ್ತೀರಿ, ಎಕ್ಸಿಕ್ಯೂಟ್ ಮಾಡ್ಬೇಕಾಗಿತ್ತಂದ್ರೆ ಫೈಲ್ ನೇಮ್ ಕೊಟ್ಟು ಎಂಟರ್ ಹೊಡೆದ್ರೆ ತಾನೇ ಎಕ್ಸಿಕ್ಯೂಟ್ ಆಗ್ಬಿಡ್ತದೆ. ಓಕೆ, ಸೊ ನೋಟ್ ದಟ್ ನೋ ಫೈಲ್ ಎಕ್ಸ್ಟೆನ್ಷನ್ ಇಸ್ ಯೂಸ್. ಎಕ್ಸಿಕ್ಯೂಷನ್ ಮಾಡ್ಬೇಕಾಗಿತ್ತಂದ್ರೆ ನಾವು .cs ಅಂತ ಎಕ್ಸ್ಟೆನ್ಷನ್ ಯೂಸ್ ಮಾಡಬಾರ್ದು, ಬರೀ ಫೈಲ್ ನೇಮ್ ಅಷ್ಟೇ ಯೂಸ್ ಮಾಡ್ಬೇಕು. ದಿಸ್ ವಿಲ್ ಡಿಸ್ಪ್ಲೇ ದ ಔಟ್ಪುಟ್. ಸೊ ಇದೇನಾಗ್ತದೆ, ನಿಮ್ಗೆ ಔಟ್ಪುಟ್ ಡಿಸ್ಪ್ಲೇ ಆಗ್ತದೆ. C# ಇಸ್ ಏನದ ಕೊಟ್ಟಿರಿ, ದ C# ಇಸ್ sharper than C++ ಅಂತ ಕೊಟ್ಟಿರಿ, ಅದು ಔಟ್ಪುಟ್ ನ ಡಿಸ್ಪ್ಲೇ ಆಗ್ತದೆ. ಕ್ಲಿಯರ್? ಸೊ ಅಂಡರ್ಸ್ಟುಡ್ what is the process of saving, compiling and executing. saving ಅಂತಂದ್ರೆ one ನೆನ್ಪಿಟ್ಕೋರಿ, file name.cs, ಫೈಲ್ ನೇಮ್ ಕ್ಲಾಸ್ ನೇಮ್ ಕೊಟ್ರೆ ಬೆಟರ್, ಇಲ್ಲ ಅಂದ್ರೂ ನಡೀತದೆ. ಓಕೆ, ಸೊ ಫೈಲ್ name.cs ಅಂತ ಕೊಡ್ಬೇಕು. ಕಂಪೈಲೇಷನ್ ಮಾಡ್ಬೇಕಂದ್ರೆ CSC ಅಂತ ಕೊಟ್ಟು ಕಂಪೈಲೇಷನ್ ಫೈಲ್ ನೇಮ್ ಕೊಡ್ಬೇಕು. ನಮ್ಮೆಲ್ಲ ಎಕ್ಸಿಕ್ಯೂಷನ್ ಮಾಡ್ಬೇಕಂದ್ರೆ ಬರೇ ಫೈಲ್ ನೇಮ್ ಎಕ್ಸ್ಟೆನ್ಷನ್ ಇರಬಾರ್ದು. ಸೊ ಕ್ಲಿಯರ್ everybody clear about the execution process? ಇದು ಎಲ್ಲೇ ಕಮಾಂಡ್ ಪ್ರಾಂಪ್ಟ್ ದಾಗ. Okay, so we'll go for the namespace. Okay, so ಇದು namespace ಏನದ ನೆಕ್ಸ್ಟ್ ಟಾಪಿಕ್ ಅದ. ಸೊ ಪ್ರಿವಿಯಸ್ ಸ್ಲೈಡ್ ತಾನೇ ಏನಾಯ್ತು, ಅದು ಪ್ರೋಗ್ರಾಮ್ ಬರ್ತಿದ್ರಲ್ಲ ಸಣ್ಣದು, ಅದರದ್ದು ನಿಮ್ದು ಎಕ್ಸ್ಪ್ಲನೇಷನ್ ಆಯ್ತು. ಓಕೆ, ಸೊ ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟುಡ್ ದ ಸಿಂಪಲ್ ಪ್ರೋಗ್ರಾಮ್. ಓಕೆ, ಸೊ ನೆಕ್ಸ್ಟ್ ವಿಲ್ ಮೂವ್ ಫಾರ್ ದ ನೆಕ್ಸ್ಟ್ ಟಾಪಿಕ್ ದಟ್ ಈಸ್ ನೇಮ್ಸ್ಪೇಸ್. ಟೈಮ್ ಅದಲ್ಲ. Okay, so next we'll move for the namespace. It is the next topic in your second unit. Okay, let us consider the output statement of the previous program. Okay, so previous program like output statement another namespace is related with, first we ensure that namespace is related with the output statement. So output statement another system.console.writeline all output ಹೇಳಿದಾನ ಏನು system.console.writeline ಎಲ್ಲಿ ಸ್ಟೋರ್ ಆಗಿದೆ, ನೇಮ್ ಸ್ಪೇಸ್ ನಾಗ ಸ್ಟೋರ್ ಆಗಿದೆ ಅಂತ ಹೇಳಿದೆ. ಓಕೆ, ಸೊ ಅದನ್ನ ಇದು ಅದ. ಸೊ system.console.writeline ಅಂತಂದ್ರೆ ಏನದ, ಫಸ್ಟ್ ನಾವು ಔಟ್ಪುಟ್ ಸ್ಟೇಟ್ಮೆಂಟ್ ನ ಕನ್ಸಿಡರ್ ಮಾಡಬೇಕು. ಇನ್ ದಿಸ್ ವಿ ನೋಟೆಡ್ ದಟ್ ಸಿಸ್ಟಮ್ ಇಸ್ ದ ನೇಮ್ ಸ್ಪೇಸ್ ಇನ್ ವಿಚ್ ಕನ್ಸೋಲ್ ಕ್ಲಾಸ್ ಇಸ್ ಲೊಕೇಟೆಡ್. ಸೊ ಸಿಸ್ಟಮ್ ಏನದ ಕನ್ಸೋಲ್ ಕ್ಲಾಸ್ ಒಳಗ ನೇಮ್ ಸ್ಪೇಸ್ ಯೂಸ್ ಮಾಡಿ ಲೊಕೇಟ್ ಆಗ್ಯದ ಅಂತ ಹೇಳಾಕತ್ತಾನ. ಓಕೆ, ನೋಡ್ರಿ, in this we noted that noted agada system is the namespace. Namespace is nothing but a scope ಅಂತ ಹೇಳ್ತೀವಿ. ಸೊ ಸಿಸ್ಟಮ್ ಕನ್ಸೋಲ್ ಕ್ಲಾಸ್ ಒಳಗ ಲೊಕೇಟ್ ಆಗ್ಯದ ಅಂತ ಹೇಳೋದು ಸ್ಕೋಪಿಂಗ್ ಕೊಡ್ತದ ನೇಮ್ ಸ್ಪೇಸ್. ಕ್ಲಿಯರ್?
ಪ್ಲೀಸ್ ಬಿ ಕ್ಲಿಯರ್ ವಿತ್ ದಿಸ್ ಲೈನ್. ಸೊ ಇಲ್ಲಿ ಏನ್ ಹೇಳತ್ತಾನ ನೋಡ್ರಿ, ನೋಟ್ ದಟ್. ಏನ್ ನೋಟ್ ಅಂತ ಹೇಳಕತ್ತಾನ, ನಿಮ್ದು ಸಿಸ್ಟಮ್ ಇದೇನದಲ್ಲ ಸಿಸ್ಟಮ್ ಡಾಟ್ ಕನ್ಸೋಲ್ ಡಾಟ್ ರೈಟ್ ಲೈನ್ ಅಂತದಲ್ಲ, ಇದು ಸಿಸ್ಟಮ್ ಫಸ್ಟ್ ಸಿಸ್ಟಮ್. ಆ ಸಿಸ್ಟಮ್ ಎಲ್ಲಿ ಆಗ್ಯದ ನಿಮ್ದು ಕನ್ಸೋಲ್ ಕ್ಲಾಸ್ ಒಳಗ ಲೊಕೇಟ್ ಆಗ್ಯದ ಅಂತ ಇಂಡಿಕೇಟ್ ಆಗ್ತದ. ಕ್ಲಿಯರ್? ಓಕೆ. A class is a namespace can be accessed using the dot operator as illustrated in the statement above. So ಅದಕ್ಕೆ ನೀವು ಇಲ್ಲಿ ಸಿಸ್ಟಮ್ ಆ ಕನ್ಸೋಲ್, ಇದು ನಿಮ್ದು ಕನ್ಸೋಲ್ ಒಳಗ ನಿಮ್ದು ಸಿಸ್ಟಮ್ ಲೊಕೇಟ್ ಆಗಿದೆ. ಸೊ ಅದಕ್ಕೆ ನೀವು ಏನ್ ಕೊಟ್ಟು ಆಪರೇಟ್ ಮಾಡ್ತೀರಿ, ಡಾಟ್ ಆಪರೇಟರ್ ಕೊಟ್ಟು ಅದನ್ನ ಆಕ್ಸೆಸ್ ಮಾಡ್ತೀರಿ. ಸೊ ಕ್ಲಿಯರ್ ಆತ, ಇದನ್ನ ಹೇತಕ್ ಬರೀತೀರಿ ಅಂತ ಹೇಳಿ ಇದು ಏನ್ ಇಂಡಿಕೇಶನ್ ಆಗ್ತದೆ, ದಿಸ್ ಸಿಸ್ಟಮ್ ಇಸ್ ಲೊಕೇಟೆಡ್ ಇನ್ ಯುವರ್ ಕನ್ಸೋಲ್ ಕ್ಲಾಸ್. ಓಕೆ. ಸೊ ಇದನ್ನ ನೀವು ಕರಿಬೇಕಾಗಿತ್ತಂತಂದ್ರೆ ಡಾಟ್ ಕೊಟ್ಟು ನೀವು ಕರಿಬೇಕು. ಸೊ ಫಾರ್ ಎಕ್ಸಾಂಪಲ್ ನೀವು ಸಿ ಒಳಗೆ ನೋಡ್ರಿ, ಸೊ ಸಿ ಒಳಗೆ ನೀವು ನಿಮ್ ಪ್ರಿಂಟರ್ ಫೈಲ್ ಸ್ಟೋರ್ ಆಗಿರ್ತದೆ, stdio.h ಲೈಬ್ರರಿ ಫೈಲ್ ಒಳಗೆ ಸ್ಟೋರ್ ಆಗಿರ್ತದೆ. ಓಕೆ. ಸೊ ಅದನ್ನ ಆಕ್ಸೆಸ್ ಮಾಡ್ಬೇಕಾಗಿತ್ತಂದ್ರೆ ಕಂಪಲ್ಸರಿ ನೀವು ಅದನ್ನ ಇನ್ಕ್ಲೂಡ್ ಮಾಡ್ತೀರಾ, include stdio.h ಅಂತ. ಕರೆಕ್ಟಾ? ಹಂಗ ಇಲ್ಲಿ ನಿಮ್ದು ಔಟ್ಪುಟ್ ಸ್ಟೇಟ್ಮೆಂಟ್ ಏನದಲ್ಲ ಕನ್ಸೋಲ್ ಕ್ಲಾಸ್ ಒಳಗೆ ಲೊಕೇಟ್ ಆಗ್ಯದ. ಸೊ ಅದನ್ನ ನೀವು ಕರಿಬೇಕಾಗಿತ್ತಂತಂದ್ರೆ ಸಿಸ್ಟಮ್ ಡಾಟ್ ಕನ್ಸೋಲ್ ಡಾಟ್ ಅಂತ ಹೇಳಿ ನೀವು ಕರಿತೀರಿ. ಕ್ಲಿಯರ್? ಸೊ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ನಾಟ್ ಫಾರ್ ಎಕ್ಸಾಮಿನೇಷನ್, ಜಸ್ಟ್ ಫಾರ್ ಯುವರ್ ಕೇಳ್ಬೋದು ನೇಮ್ ಸ್ಪೇಸ್ ಎಕ್ಸಾಮಿನೇಷನ್ ಆಗ. ಬಟ್ ಇದು ಪ್ರೋಗ್ರಾಮ್ಸ್ ಒಳಗ ನೇಮ್ ಸ್ಪೇಸ್ ಏನಂತ ಗೊತ್ತಾಗ್ತಾ ಎಲ್ಲರಿಗೂ. ಓಕೆ. ನೆಕ್ಸ್ಟ್, ನೇಮ್ ಸ್ಪೇಸ್ ಆರ್ ದ ವೇ C# secrets the .NET library class into the reasonable grouping. ಅದೇ ನೀವು ಹೆಂಗ್ ಸಿ ಒಳಗ printf ಹೆಂಗ್ ಲೈಬ್ರರಿ stdio.h ಅಂತ ಇನ್ಪುಟ್ ಔಟ್ಪುಟ್ ಲೈಬ್ರರಿ ಫೈಲ್ ಒಳಗೆ ಇರ್ತದಲ್ಲ, ಹಂಗೆ ಇಲ್ಲಿನೂ ನೇಮ್ ಸ್ಪೇಸ್ ಅನ್ನೋದ ಒಂದು ಲೈಬ್ರರಿ ಕ್ಲಾಸ್ ಅದ ಅಂತ ಹೇಳ್ತಾನೆ ಅದ್ರಾಗ .NET ಒಳಗೆ. ಸೊ .NET ಒಳಗ ನೇಮ್ ಸ್ಪೇಸ್ ಇಸ್ ಅ library class which is grouped in a .NET platform. Okay. Next, C# supports the features known as using directives that can be used to import the namespace system. So ಅಲ್ಲಿ ಹೆಂಗೆ ನೀವು stdio.h ಅಂತ ಕಂಪಲ್ಸರಿ ನೀವು ಕೊಟ್ಟಿರಲ್ಲ, ಹಂಗ ಆ ಲೈಬ್ರರಿ ಫೈಲ್ ಇನ್ಕ್ಲೂಡ್ ಮಾಡಕ #include stdio.h ಅಂತ ಕೊಡ್ತೀರಿ. ಸೊ ಹಂಗ ಇಲ್ಲಿನೂ ನೀವು ಆ ಫೈಲ್ ನ ಇನ್ಕ್ಲೂಡ್ ಮಾಡಕ್ ಏನ್ ಕೊಡ್ಬೇಕು, ಯೂಸಿಂಗ್ ಸಿಸ್ಟಮ್ ಅಂತ ಹೇಳಿ ನೇಮ್ ಸ್ಪೇಸ್ ಕೊಡಬೇಕು. ಸೊ ದಟ್ ಇಂಡಿಕೇಟ್ಸ್ ಯೋರ್ ಫೈಲ್. stdio.h ಹೆಂಗ್ ಅದು ಫೈಲ್ ಇಂಡಿಕೇಟ್ ಆಗ್ತದಲ್ಲ, ಇನ್ಪುಟ್ ಔಟ್ಪುಟ್ ಫೈಲ್. ಸೊ ಹಂಗಿಲ್ಲ ನೀವು ಇದು ಯೂಸಿಂಗ್ ಸಿಸ್ಟಮ್ ಅಂತೇಳಿ ಇನ್ಪುಟ್ ಔಟ್ಪುಟ್ ಸಲಾಗ ಕೊಟ್ಟಿರ್ತಾನೆ. ಇದನ್ನ ನೀವು ಎವ್ರಿ ಫಸ್ಟ್ ಪ್ರೋಗ್ರಾಮ್ನಾಗ ಬರಿಬೇಕು. ಓಕೆ. ಸೊ ಲಾಸ್ಟ್ ಪ್ರೋಗ್ರಾಮ್ ಬರೋದಿಲ್ಲ, ಬಟ್ ನೀವು ಅದು ಬರದ್ರನ ನಿಮ್ದ ಸಿಸ್ಟಮ್ ಡಾಟ್ ಕನ್ಸೋಲ್ ಡಾಟ್ ರೈಟ್ ಲೈನ್ ಎಕ್ಸಿಕ್ಯೂಟ್ ಆಗ್ತದೆ. ಹೆಂಗ್ printf stdio.h ಇರ್ಲಿಲ್ಲ ಅಂದ್ರೆ ಎಕ್ಸಿಕ್ಯೂಟ್ ಆಗಂಗಿಲ್ಲ, ಹಂಗ ಇಲ್ಲೇ ನೇಮ್ ಸ್ಪೇಸ್ ಇದ್ದಿದ್ದಿಲ್ಲ ಅಂತಂದ್ರೆ ಇದನ್ನು stdio.h ಇದ್ದಂಗ ಇದನ್ನು ಎಕ್ಸಿಕ್ಯೂಟ್ ಆಗಂಗಿಲ್ಲ. ಕ್ಲಿಯರ್? Okay. Once a namespace is imported, we can use the elements of the namespace without using the other. ಏನಂತ ಒಂದ್ಸತಿ ನೀವು ಅದನ್ನ ಮ್ಯಾಕ್ ಹಾಕ್ಬಿಟ್ರಿ ಅಂತಂದ್ರೆ ಅದ್ರಾಗ ಇದ್ದಿದ್ದೆಲ್ಲಾನು ನೀವು ಯೂಸ್ ಮಾಡ್ಬೋದು ಅಂತ ಹೇಳ್ತಾನೆ. ಕ್ಲಿಯರ್? ಸೊ ಎವ್ರಿಬಡಿ ಕ್ಲಿಯರ್? ಸೊ ಇಲ್ಲಿ ಕೊಡಾಕತ್ತಾನ ನೋಡ್ರಿ ಎಕ್ಸಾಂಪಲ್. ಸೊ ಇನ್ ದ ಫಿಗರ್ ಬಿಲೋ ಅಂತ ಹೇಳ್ತಾನೆ. ಸೊ ಇದೆ ಫಿಗರ್ ಬಿಲೋ ಅಂದ್ರೆ ಇದೆ. ಸೊ ಏನದ ನೋಡ್ರಿ, ಯೂಸಿಂಗ್ ಸಿಸ್ಟಮ್ ಅನ್ನೋದು ಏನದ ನಿಮ್ದು ನೇಮ್ ಸ್ಪೇಸ್. ಇಟ್ಸ್ ಲೈಕ್ ಯುವರ್ stdio.h ಲೈಬ್ರರಿ ಫೈಲ್ ಇದ್ದಂಗ. ಸೊ ಈ ಯೂಸಿಂಗ್ ಸಿಸ್ಟಮ್ ಒಳಗೆ ನಿಮ್ದು ಇನ್ಪುಟ್ ಔಟ್ಪುಟ್ ಆಪರೇಷನ್ಸ್ ನ ಸೇವ್ ಇರ್ತದ. ಸೊ ಅದಕ್ಕೆ ಕನ್ಸೋಲ್ ಒಳಗೆ ಕನ್ಸೋಲ್ ಅಪ್ಲಿಕೇಶನ್, ಐ ಆಮ್ ಟಾಕಿಂಗ್ ಓನ್ಲಿ ಅಬೌಟ್ ದ ಕನ್ಸೋಲ್ ಅಪ್ಲಿಕೇಶನ್. ನಾ ಇದು ವಿಂಡೋಸ್ ಸ್ಟಾರ್ಟ್ ಆಗ್ಯದ ಅನ್ನತನ ನಾನು ಈಗ ನಿಮ್ಗೆ ಕನ್ಸೋಲ್ದ ಹೇಳ್ತೀನಿ. ಓಕೆ. ನಾ ನಿಮಗ್ ಇವತ್ತು ಕನ್ಸೋಲ್ ಮುಗೀತು, ವಿಂಡೋಸ್ ಸ್ಟಾರ್ಟ್ ಆಯ್ತು ಅಂತ ಹೇಳತನಾನು ನೀವು ತೆಲಾಗೇನ್ ಇಟ್ಕೋರಿ, ಕನ್ಸೋಲ್ ಇಟ್ಕೋರಿ. ಓಕೆ. ಸೊ ಕನ್ಸೋಲ್ ಅಪ್ಲಿಕೇಶನ್ ಒಳಗೆ ಏನ್ ಬರೀತೀರಿ, ಯೂಸಿಂಗ್ ಸಿಸ್ಟಮ್ ಅಂತ ಇದು ಲೈಬ್ರರಿ ಫೈಲ್ ಇದ್ದಂಗ ಆ ಫೈಲ್ ಒಳಗ ನೀವು ಸಿಸ್ಟಮ್ ಡಾಟ್ ಕನ್ಸೋಲ್ ಡಾಟ್ ರೈಟ್ ಲೈನ್ ಅಂತೇಳಿ ಕರಿತೀರಿ. ಕ್ಲಿಯರ್ ಎವ್ರಿಬಡಿ ಅಬೌಟ್ ದ ನೇಮ್ ಸ್ಪೇಸ್? Everybody clear about the namespace? Okay. So ಅದನ್ನ ಇಲ್ಲಿ ಕೊಡಾಕತ್ತಾನ ನೋಡ್ರಿ, just explanation, program explanation ಹೇಳಾಕತ್ತಾನ ಇಲ್ಲಿ. Note that the first statement in the program is using system. Okay. So this tells the compiler to look into the system library for class name. So ಅದೇನ್ ಹೇಳ್ತಾ ಕಂಪೈಲರ್ಗೆ ಅಂತಂದ್ರೆ ಸಿಸ್ಟಮ್ ಲೈಬ್ರರಿ ಒಳಗೆ ಹೋಗಿ ಅದ್ರದ್ದು ತಗೋರಿ ಅಂತ ಹೇಳತ್ತಾನ. ಅಂದ್ರೆ ಔಟ್ಪುಟ್ ಲೈನ್
ಆ ಸಿಸ್ಟಮ್ ಲೈಬ್ರರಿ ಒಳಗೆ ಹೋಗಿ ತಗೋರಿ ಅಂತ ಹೇಳ್ತಾನೆ. ಓಕೆ, ನೋಟ್ ದಟ್ ವಿ ಹ್ಯಾವ್ ನಾಟ್ ಯೂಸ್ ದ ಸಿಸ್ಟಮ್ ಪ್ರಿಫಿಕ್ಸ್ ವಿತ್ ದ ಕನ್ಸೋಲ್ ಕ್ಲಾಸ್. ಓಕೆ, ಸೊ ಕನ್ಸೋಲ್ ಕ್ಲಾಸಿಗೆ ಸಿಸ್ಟಮ್ ಅಂತ ಇದು ಬಿಡ್ರಿ, ಇದು ಸುಮಾರು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಕನ್ಸೋಲ್ ಕ್ಲಾಸಿಗೆ ಸಿಸ್ಟಮ್ ಅಂತ ಬರೀಲಿಲ್ಲ ಅಂದ್ರೂ ನಡೀತದೆ. ಓಕೆ, ಜಸ್ಟ್ ಕನ್ಸೋಲ್ ಡಾಟ್ ರೈಟ್ ಲೈನ್ ಅಂತ ಬರೆದ್ರು ನಡೀತದೆ, ಇಲ್ಲಾಂದ್ರೆ ಸಿಸ್ಟಮ್ ಡಾಟ್ ಕನ್ಸೋಲ್ ಡಾಟ್ ರೈಟ್ ಲೈನ್ ಅಂತ ಬರೆದ್ರು ನಡೀತದೆ, ಎರಡೂ ನಡೀತಾವೆ. ಓಕೆ, ಸೊ ಇದು ಏನ್ ಇಂಡಿಕೇಟ್ ಆಗ್ತದೆ ಅಂತಂದ್ರೆ ಕನ್ಸೋಲ್ ಕ್ಲಾಸ್ ಒಳಗ ಸಿಸ್ಟಮ್ ದ ಇನ್ಪುಟ್ ಔಟ್ಪುಟ್ ಆಪರೇಷನ್ಸ್ ಅದಾವ, ಅದನ್ನ ತಗೋರಿ ಅಂತ ಹೇಳಿ ಕಂಪೈಲರ್ಗೆ ಇಂಡಿಕೇಶನ್ ಕೊಡ್ತದೆ ಅಷ್ಟೇ. ಓಕೆ, ನೆಕ್ಸ್ಟ್. However, it will then reach through the namespace specifying using directives upon finding the system. Okay, so ಅದು ಏನಾಗ್ತದೆ ಅಂತಂದ್ರೆ ಏನು ಇಂಡಿಕೇಶನ್ ಆಗ್ತದೆ, ಯೂಸಿಂಗ್ ಕೀವರ್ಡ್ ಹೋಗಿ ಆ ಡೈರೆಕ್ಟಿವ್ ಹೋಗಿ ಸಿಸ್ಟಮ್ ನೇಮ್ ಸ್ಪೇಸ್ನಾಗ ನಿಮ್ದು ಇನ್ಪುಟ್ ಔಟ್ಪುಟ್ ಆಪರೇಷನ್ ನ ತಗೋತದೆ ಅಷ್ಟೇ. ಕ್ಲಿಯರ್? ಎವ್ರಿಬಡಿ ಕ್ಲಿಯರ್ about the using system? Namespace is nothing but your using system. It's like your standard input output library file. Clear everybody? Okay. Okay. So today we have seen two topics. One is about the explanation of the simple program. Okay. And the next topic is namespace. Okay. We have seen the two topics today. So we'll end here. In the next class, we'll see the next topics. Okay. Only 2 minutes remaining. So we'll end here. Thank you all.